ಚೆನ್ನಾಗೇ ಇರ್ತಿದ್ವು ಅನೇಕಾಂತವಾಗಿ. ಹೌದಲ್ರಿಪ್ಪ ಹೌದು. ಆದ್ರೂ ಕೂಡ ಸೌತಾಮಾಲಿ ಏನ್ ಮಾಡ್ತಿದ್ದ ಅಂತ ಕೇಳಿದ್ರೆ ಕಾಯಕದೊಳಗ ಕೈಲಾಸ ಕಂಡಿದ್ದ. ಹೌದಲ್ರಿಪ್ಪ ಹೌದು. ಒಂದು ಬಾರಿ ಏನು ಮಾಲ ಹಾಕೊಂಡು ಉಪದೇಶ ತಗೊಂಡು ಹೋಗಿದ್ದು ಕಾಯಕದಲ್ಲಿ ನಿರತನಾಗಿದ್ದ. ಹೊಲದೊಳಗೆ ಕೆಲಸ ಮಾಡು ಮುಂದ ಏನಂತಾನ್ರಿಪ್ಪ, ಗೂಟಕ್ಕ ಇದ್ದಿರ್ತಕ್ಕಂತ ಎತ್ತಿನ ಹಗ್ಗವನ್ನು ಬಿಚ್ಚುವಾಗ ಹಗ್ಗಕ್ಕ ಪಾಂಡುರಂಗ ಅಂತಿದ್ದ. ಎತ್ತಿನ ಮೈ ಕೈಯಾಡಿಸುವಾಗ ಪಾಂಡುರಂಗ ಅಂತ ಎತ್ತಿನ ಪಾಂಡುರಂಗನ ರೂಪದೊಳಗೆ ಎತ್ತಿಗೆ ನೋಡ್ತಿದ್ದ. ಒಂದು ಬೆಳಗ್ಗೆ ನೀರು ಹಾಸುವಾಗ ಸಣಿಕೆ ಕಟ್ಟಿ ಕಟ್ಟಾಕ ಕೈ ಹಿಡಿಬೇಕಾದ್ರ ಸಣಿಕೆಗೂ ಕೂಡ ಪಾಂಡುರಂಗ ಅಂತಿದ್ದ. ಏಕಾಂತದೊಳಗೆ ಕಾಯಕ ಮಾಡ್ತಿದ್ದ. ಎಲ್ಲಾ ಮಹಾನ್ ಸಂತರೆಲ್ಲ ವಾರಿ ಹೋಗ್ತಿದ್ರು, ಪಂಢರಪುರಕ್ಕೆ ಹೋಗ್ತಿದ್ರು, ಚಂದ್ರಭಾಗದಾಗ ಜಳಕ ಮಾಡ್ತಿದ್ರು, ಪಾಂಡುರಂಗನ ಭಜನೆ ಮಾಡ್ತಿದ್ರು, ಭಗವಂತನ ದರ್ಶನ ಮಾಡ್ತಿದ್ರು. ಖರೇ ಸೌತಾಮಾಲಿ ತನ್ನ ಮನೆ ಒಳಗೆ ಇದ್ದುಕೊಂಡ ಕಾಯಕ ಮಾಡ್ಕೊತ ಪ್ರತಿಯೊಂದು ವಸ್ತು ಕೂಡ ಇವ ಪಾಂಡುರಂಗನೇ ಅಂತ ಭಾವಿಸಿದ್ದ. ಏಕಾಂತದೊಳಗೆ ಕಾಲ ಕಳೆದಿದ್ದ. ಇಂಥ ಒಬ್ಬ ತತ್ವಜ್ಞಾನಿ ನನ್ನ ಪರಮ ಭಕ್ತ ಅನ್ನೋರೇನು ತೃಣಕಾಷ್ಟದೊಳಗೆ ಪಾಂಡುರಂಗನೇ ಕಾಣ್ತಾನಲ್ಲ ತಿಳ್ಕೊಂಡು ನಾಮದೇವಗ ಮತ್ತು ಜ್ಞಾನದೇವಗ ಕರ್ಕೊಂಡು ಎಲ್ಲಿಗೆ ಹೋದ? ಜ್ಞಾನದೇವಗ ಮತ್ತು ನಾಮದೇವಗ ಕರ್ಕೊಂಡು ಸೌತಾಮಾಲಿ ಊರಿಗೆ ಹೋದ. ಸೌತಾಮಾಲಿ ಊರಿಗೆ ಹೋದ. ದಾರ್ಯಾಗ ನಿಲ್ಲಿಸಿ ಇನ್ನೊಂದು ಕೂಗಾಲ್ತಿ, ಸೌತಾಮಾಲಿ ಹೊಲ ಇತ್ತು, ನೀವು ಇಲ್ಲೇ ನಿಲ್ರಿ, ನಾ ಸ್ವಲ್ಪ ಹೋಗಿ ಬರ್ತೀನಿ ಅಂತ ಪಾಂಡುರಂಗ ಹೋದ. ಪಾಂಡುರಂಗ ಓಡ್ಕೋತ ಸೌತಾಮಾಲಿ ಬಳಿ ಬಂದ. ಯಪ್ಪ ಭಗವಂತ, ನನ್ನ ಸಂಸಾರ ಅಡಚಣೆಗಾಗಿ ನಾ ಕಾಯಕ ಮಾಡ್ಕೋತ ನಿನ್ನ ನಾಮಸ್ಮರಣೆ ಮಾಡ್ಕೋತಿದ್ನಿ, ನನ್ನ ಹತ್ರ ನೀನಾಗೆ ಬಂದಿಲ್ಲೋ ತಂದೆ ಅಂದ. ಇಲ್ಲಪ್ಪ, ನನಗಿಬ್ರು ಮಂದಿ ಕದರ್ ಬೆನ್ ಹತ್ಯಾರ, ನನ್ನ ಪ್ರಾಣ ತೆಗಿಬೇಕತ್ತಾರ, ನನ್ನ ಜೀವ ಹೊಡಿಬೇಕತ್ತಾರ, ನನ್ನ ಉಳಿಸ್ಕೊ ಏನಾರ ಮಾಡಿ ನನಗೆ ಮುಚ್ಚಿಡು, ನನಗೆ ಎಲ್ಲರೂ ಮರಿಬೈದಿಡು ಅಂತಂದಾಗ ಸೌತಾಮಾಲಿ ವಿಚಾರ ಮಾಡಿದ. ಮನ್ಯಾಗಿಟ್ರ ಬಿಡುದಿಲ್ಲ, ಹೊಲದಾಗಿಟ್ರ ಬಿಡುದಿಲ್ಲ, ಬೆಳ್ಯಾಗ ಮುಚ್ಚಿಟ್ರ ಬಿಡುದಿಲ್ಲ, ಬನಿಯಾಗ ಮುಚ್ಚಿಟ್ರ ಬಿಡುದಿಲ್ಲ ತಿಳ್ಕೊಂಡು ಪಾಂಡುರಂಗನ ಎದೆ ಹರಿದ ತನ್ನ ಕೈಯಾಗಿನ ಕುಡುವಲ್ಲಿ ಎದೆ ಸೀಳಿ ತನ್ನ ಆತ್ಮದೊಳಗಿಟ್ಟುಕೊಂಡು ಪುಣ್ಯಾತ್ಮರ ಏಕಾಂತದೊಳಗಿನ ಮನುಷ್ಯ ಆತ್ಮದೊಳಗಿಟ್ಟುಕೊಂಡು ಬಿಟ್ಟ. ಅರ್ಧ ತಾಸು ಹೋಯ್ತು. ಜ್ಞಾನದೇವ ಮತ್ತು ಗಣೇಶ್ವರ ಮತ್ತು ನಾಮದೇವ ಅಂದ್ರು, ಭಗವಂತ ಈಗ ಸದ್ಯ ಬರ್ತೀನ ಇನ್ನ ಬರವಾಲಲ್ಲ. ಯಾಕ ಕೇಳಿದ್ರೆ ಸೂಕ್ಷ್ಮ ರೀತಿಯಿಂದ ಅವರಲ್ಲಿ ಗರ್ವ ಬಂದಿತ್ತು. ಅವಾಗ ವಿಚಾರ ಮಾಡ್ಕೋತ ಏನ್ ಮಾಡಿದ್ರು, ಇನ್ನೇನ್ ಮಾಡ್ಬೇಕು ಅಂತ ತಿಳ್ಕೊಂಡು ನಾಮದೇವ ಧ್ಯಾನದೊಳಗ ಮಗ್ನನಾಗಿ ಅಂತರ್ಜ್ಞಾನದಿಂದ ನೋಡಿದ. ಸೌತಾಮಾಲಿ ಆತ್ಮದೊಳಗ ಹೋಗಿ ಪಾಂಡುರಂಗ ಕೂತಿದ್ದ. ಮಾತ ಘಾತ ಆಗ್ಯದ. ನಮ್ಮಲ್ಲಿ ಸ್ವಲ್ಪ ಸೂಕ್ಷ್ಮ ಅಹಂಕಾರ ಬಂದದಕ್ಕಾಗಿ ಭಗವಂತ ಸ್ವತ್ತ ಮುರಿ ಸಲುವಾಗಿ ನಮಗೆ ಇಲ್ಲಿಗೆ ಕರ್ಕೊಂಡು ಬಂದಾನ. ಭಗವಂತನ ಸನ್ನಿಧಿ ಹೋಗಿ ಪಾದಿಗೆ ನಮಸ್ಕಾರ ಮಾಡಿ, ಭಗವಂತ ನಮ್ಮಿಂದ ಸರ್ವತ ತಪ್ಪಾಗ್ಯದ ಕರ್ಕೊಂಡ್ ಬರೋಣ ನಡ್ರಿ ಅಂತ. ಅವಾಗ ಹುಡುಕ್ಯಾಡ್ಕೊತ ಸೌತಾಮಾಲಿ ಬಳಿ ಬಂದ್ರು. ಯಾರು? ಜ್ಞಾನೇಶ್ವರ ಮತ್ತು ನಾಮದೇವ. ಅವಾಗ ನಾಮದೇವ ಹೇಳ್ದ, ಇನ್ನ ನೋಡೋದು ಒಂದ ಶಕ್ತಿ ನನ್ನಲ್ಲಿತ್ತು, ಕರೆ ಅವನ ಕರು ಶಕ್ತಿ ನನ್ನಲ್ಲಿಲ್ಲ. ನೋಡೋದನ್ನ ನನ್ನ ಕಡೆ ಇತ್ತು, ಅದು ಒಂದ ಶಕ್ತಿ ಪಾಂಡುರಂಗ ನನ್ನ ಕೊಟ್ಟಾನ, ಕರೆ ಅವನ ಕರು ತಾಕತ್ತ ನನ್ನಲ್ಲಿಲ್ಲ ಅಂದ. ಅವಾಗ ಜ್ಞಾನೇಶ್ವರ ಏನ್ ಮಾಡಿದ್ರ ಕೇಳಿದ್ರ ಹರಿಪಾಠ ಚಾಲು ಮಾಡಿ ಪಾಂಡುರಂಗನ ಧ್ಯಾನದೊಳಗ ಮಗ್ನಾಗಿ ಬಿಟ್ಟ. ಆ ಟೈಮೊಳಗ ಹೆಂಗ ಧ್ಯಾನ ನಡೀತು, ಹೆಂಗ ಭಜನಾ ನಡೀತು, ಹೆಂಗ ಕೀರ್ತನ ನಡೀತು, ಭಕ್ತಿ ಯಾವಾಗ ಹಣ್ಣಾಯ್ತು, ಸೌತಾಮಾಲಿ ಆತ್ಮದೊಳಗಿದ್ದ ಪಾಂಡುರಂಗ ಹೊರಗೆ ಬಂದ. ಅವಾಗ ಪಾಂಡುರಂಗಗೆ ಕೇಳಿದ್ರು ಜ್ಞಾನೇಶ್ವರ ನಾಮದೇವ, ಯಪ್ಪ ಇಲ್ಲಿವರೆಗೆ ನಮ್ಗೆ ಕರ್ಕೊಂಡು ಬಂದ ಸೌತಾಮಾಲಿ ಆತ್ಮದಾಗ ಹೋಗಿ ಕೂತಿದ್ಯಲ್ಲೋ, ಕಾರಣ ಏನು ಅಂತಂದಾಗ ಸ್ವಲ್ಪ ಮಾಯದ ಪರದೆ ನಡುವು ಬಂದಿತ್ತು ನಿಮ್ಮಿಬ್ಬರಲ್ಲಿ. ಈ ಮಾಯದ ಪರದೆಯನ್ನ ಹರಿದ ಜ್ಞಾನದ ಮುಂದಿನ ಬೆಳಕು ತೋರಿಸೋ ಸಲುವಾಗಿ ಆಟ ನಾ ಮಾಡೀನಿ. ನೀವೇ ಶ್ರೇಷ್ಠತೆ ನಿಮ್ಮಲ್ಲಿ ವಾದಿತ್ತು. ಏಕಾಂತದಲ್ಲಿದ್ರು ಸಹಿತ ಸೌತಾಮಾಲಿ ಅನುರೇಣ ತೃಣಕಾಷ್ಟದೊಳಗ ಪಾಂಡುರಂಗನ ಕಂಡಾನ ಅನ್ನೋ ಸಂಬಂಧ ತೋರಿಸೋ ಸಲುವಾಗಿ ಇಲ್ಲಿಗೆ ಬಂದಿನಿ. ಈ ಏಕಾಂತದೊಳಗಿದ್ರು ಸಹಿತ, ಸಂಸಾರದೊಳಗಿದ್ರು ಸಹಿತ ಪಾಂಡುರಂಗನ ಧ್ಯಾನ ಬಿಟ್ಟಿಲ್ಲ.
ಶ್ರೇಷ್ಠ ಅಂತ ಆಶೀರ್ವಾದ ಮಾಡಿ ಪಾಂಡುರಂಗ ಪಂಡರಪುರಕ್ಕೆ ಹೋದ ಅಂತ ಒಂದು ಮಾತ